Hey guys, good morning. Welcome to my new vlog. ಇಷ್ಟೊತ್ತು ಮಲಗಿದ್ವಿ, ಇವಾಗ ಎದ್ವಿ. ರಾತ್ರಿ ಎಲ್ಲ ಮಳೆ ಬಂತ. ಏನಪ್ಪ ಅಂತಂತಂದ್ರೆ ಅನ್ಲೋಡಿಂಗ್ ಆಗಿಲ್ಲ, ಇನ್ನೂ ಅನ್ಲೋಡ್ ಮಾಡಕತ್ತಾರ. ಮಳೆ ಬಂದಿದ್ದ ಪರಿಣಾಮ ಹೆಂಗಿದೆ ತೋರಿಸ್ತೀನಿ ನಿಮ್ಗೆ. ಎಲ್ಲ ನೀರು ನಿಂತ್ಬಿಟ್ಟಾವ ನೋಡ್ರಿ. ಇನ್ನು ಅಂಬರೀಶ್ ಅವರ ಗಾಡಿ ಒಳಗೆ ಮುಕ್ಕೊಂಡಿದ್ದಾರೆ. ನಾವು ಜಸ್ಟ್ ಎದ್ವಿ, ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗಿ ಇವಾಗ ನಾವು ಟೀ ಕುಡಕ್ಕೆ ಹೋಗ್ತಿದ್ದೇವೆ. ಟೀ ಕುಡಿದ ಮತ್ತು ಗಾಡಿ ಹತ್ರ ಹೋಗೋಣ. ಗಾಡಿನ ಅನ್ಲೋಡ್ ಆಗತ್ತೈತೆ. ಈಗ ಆರ್ಡರ್ ಮಾಡತ್ತೀವಿ. ಇವಾಗ ಅಂಬರೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಇವಾಗ ಹಾಯ್ ಸರ್. ಜಸ್ಟ್ ನಾವು ಟೀ ಕುಡ್ದಾಯ್ತು. ನಾವಿವಾಗ ಇಲ್ಲಿಂದ ಹೊಡ್ತಿದ್ದೇವೆ. ಇವಾಗ ಮತ್ತು ನಾವು ಇವಾಗ ನಮ್ಮ ಗಾಡಿ ಹತ್ರ ಹೊಡ್ತಿದ್ದೇವೆ. ನಿನ್ನೆ ಮಾರ್ನಿಂಗ್ 3 ಗಂಟೆಗೆ ಬಂದಿದ್ದೇವೆ ನಾವು. ಗಾಡಿ ಅನ್ಲೋಡ್ ಆಗಿಲ್ಲ, ಯಾಕೆಂದ್ರೆ ಮಳೆ ಬಂತ. ಕಂಟಿನ್ಯೂಸ್ ವರ್ಕ್ ಇತ್ತು ಅವ್ರದ್ದು. ಗಾಡಿ ಅನ್ಲೋಡ್ ಮಾಡ್ಕೊಂಡು ಮತ್ತು ಗಾಡಿ ಬೇರೆ ಕಡೆ ಲೋಡ್ ಮಾಡ್ಕೊಂಡು ಹೊಡೋದು. ಇವಾಗ ನಾವು ಇವಾಗ ಟೀ ಕುಡಿದು ಬಂದ್ವಿ. ನಮ್ಮ ಗಾಡಿ ಅನ್ಲೋಡಿಂಗ್ ಆಗ್ತಿದೆ ಅಲ್ಲ, ಅನ್ಲೋಡಿಂಗ್ ಪಾಯಿಂಟ್ ಬಂದಿದ್ದೇವೆ. ನಾವು ಇವಾಗ ದೇವನಹಳ್ಳಿ ಬೈಪಾಸ್ ಹತ್ರ ಇದ್ದೇವೆ. ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಟೀ ಕುಡಿದು ಬಂದಿದ್ವಿ. ಎಲ್ಲ ಡ್ರೈವರ್ ಸರ್ಗಳು ಸಿಕ್ಕರು ನಮ್ಗೆ. ಅವ್ರವ್ರ ಲೈಫ್ ಬಗ್ಗೆ ಹೇಳಿದ್ರೆ ಇವಾಗ ಟಿಫಿನ್ ಮಾಡೋ ಟೈಮ್ ಆಗಿದೆ. ಇವಾಗ ನಮ್ಮ ಜೊತೆ ಭೂಪತಿ ಅವ್ರು ಇದ್ದಾರೆ, ತಮಿಳ್ನಾಡವ್ರು ಇದ್ದಾರೆ. ಮತ್ತು ನಿಮ್ಗೆ ಗೊತ್ತಿರೋದು ಸಂಗಮೇಶ್ ಅವ್ರ, ನಮ್ಮ ಬಾಗಲಕೋಟೆ ಅವ್ರು ಇದ್ದಾರೆ. ಇವಾಗ ಎಲ್ಲರೂ ಸರಿ ಟಿಫಿನ್ ಹೊಂಟಿವಿ. ಇವಾಗ ನೋಡ್ರಿ ಭೂಪತಿ. ಹಾಯ್ ಭೂಪತಿ. ಹಾಯ್ ಸಂಗಣ್ಣ. ಹಾಯ್ ಸರ್. ನಮ್ಮ ಅಂಬರೀಶ್ ಅವ್ರು ಇವಾಗ ಗಾಡಿಯಲ್ಲಿ ಅವ್ರು ಊಟ ಮಾಡ್ತಾ ಇದ್ದಾರೆ. ನಿನ್ನೆ ನೈಟ್ ಸಾಂಬಾರು ಮಾಡಿದ್ವಲ್ಲ, ಅದನ್ನ ಅವ್ರು ಇವಾಗ ಊಟ ಮಾಡ್ತಾ ಇದ್ರೆ, ನಾನು ಸರ್ ಮತ್ತೆ ಹೊರಗಡೆ ಟಿಫಿನ್ಗೆ ಹೋಗ್ತಾ ಇದ್ದೀವಿ. ಎಸ್ ಸರ್. ಓಕೆ ಸರ್. ನಾವಿವಾಗ ಟಿಫಿನ್ ಮಾಡಕ್ಕೆ ಬಂದ್ವಿ. ಟಿಫಿನ್ ಮಾಡೋಣ ಇವಾಗ. ಚೆನ್ನಾಗಿದೆ. ನೀನೇನು ಬೆಳಗ್ಗೆ ಬಂದು ಇಲ್ಲೇ ಟೀ ಕುಡಿದಿದ್ವಿ. ಇವಾಗ ಟಿಫಿನ್ ಮಾಡೋಣ ಇಲ್ಲೇ. ಆಲ್ಮೋಸ್ಟ್ ಅಲ್ಲ ಮಾರ್ನಿಂಗ್ ಟೀ ಕುಡ್ಕೊಂಡು ಹೋಗಿದ್ವಿ. ಇವಾಗ ಟೈಮ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಗಾಡಿ ಅನ್ಲೋಡಿಂಗ್ ಮುಗಿತೈತಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಗಾಡಿ ಮತ್ತೆ ಮೂವ್ ಮಾಡೋಣ ಇವಾಗ. ಫ್ರೆಂಡ್ಸ್, ನಾವಿವಾಗ ಈಜಿಪುರ ದೇವನಹಳ್ಳಿ ಹತ್ರ ಇದ್ದೇವೆ. ನಮ್ಗೆ ತುಂಬ ಹಸಿವಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಹೋಟೆಲ್ ಒಳಗಡೆ ಬ್ರೇಕ್ಫಾಸ್ಟ್ ಭಾಳ ಚೆನ್ನಾಗಿರ್ತೈತೆ ಅಂದ್ರೆ ಅದಕ್ಕೆ ನಾವು ಸೀನಪ್ಪ ಹೋಟೆಲ್ ಕ್ಯಾಂಡಿಮೆಂಟ್ಸ್ ಬಂದಿದ್ದೇವೆ. ಇವಾಗ ನಾವು ಬಾತ್ ಖಾಲಿಯಾಗಿದೆ. ಮಾರ್ನಿಂಗ್ ಲೇಟ್ ಆಯ್ತು ನಾವು ಬರೋದ. ಚಿತ್ರಾನ್ನ ಇದೆ, ಚಿತ್ರಾನ್ನ ತಿನ್ನೋಣ. ಟೇಸ್ಟ್ ಹೆಂಗಿದೆ ಹೇಳ್ತೇನೆ. ಸ್ಟಾರ್ಟ್ ಮಾಡಿದ್ದೇವೆ ನಾವು. ಇವಾಗ ಟಿಫಿನ್ ಮಾಡೋಣ. ನಾವಿವಾಗ ಸೀನಪ್ಪ ಹೋಟೆಲ್ ಕ್ಯಾಂಡಿಮೆಂಟ್ಸ್ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಕತ್ತೀವಿ. ಚಿತ್ರಾನ್ನ ಗಿಡ್ಸಿದೆ. ಚಿತ್ರಾನ್ನ ಜೊತೆ ಬಜ್ಜಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡೋಣ ಇವಾಗ. ಚಿತ್ರಾನ್ನ ಮಾತ್ರ ಸೂಪರ್ ಆಗಿದೆ. ಫೈನಲಿ ಟಿಫಿನ್ ಆಯ್ತಾ. ಚಿತ್ರಾನ್ನ ಮಾತ್ರ ಸಾಲಿಡ್ ಇತ್ತು ಅಂತ ಹೇಳ್ಬೋದು. ನಾವು ಇವಾಗ ಹೊಡ್ತಿದ್ದೇವೆ ಇಲ್ಲಿಂದ. ಗಾಡಿ ಅನ್ಲೋಡ್ ಆಯ್ತಾ. ನೆಕ್ಸ್ಟ್ ಲೊಕೇಶನ್ ಗೌರಿಬಿದನೂರು. ಆಲ್ಮೋಸ್ಟ್ ಅಲ್ಲ ನಾಷ್ಟ ಆಯ್ತಾ. ಚೆನ್ನಾಗಿದೆ. ಚಿತ್ರಾನ್ನ ಚೆನ್ನಾಗಿದೆ. ಒಂದ್ಸಲಿ ನೀವೇನಾದ್ರು ಈ ಪ್ಲೇಸಿಗೆ ಬಂದರೆ ದಯವಿಟ್ಟು ವಿಸಿಟ್ ಮಾಡಿರಿ. ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮಸ್ತ್ ಇದೆ ಮಾತ್ರ. ಫೈನಲ್ ಆಗಿ ನಮ್ಮ ಗಾಡಿ ಅನ್ಲೋಡ್ ಆಗ್ತಪ್ಪ. ಒಂದು ದಿನ ಕಾದೆ, 24 hours ಕಾದೇವಿ. ಇವಾಗ ಚೆಕ್ ಮಾಡ್ಕೊಂಬರಕ್ಕೆ ಹೊಂಟೇವಿ. ವೇಟ್ ಚೆಕ್ ಮಾಡ್ಕೊಂಬಂದು ಬಿಲ್ಲಿಂಗ್ ಹಾಕಿಸಿ ಹೊಟ್ಬಿಡೋಣ ಇವಾಗ ಇಲ್ಲಿಂದ. ನೋಡ್ರಿ, ನಮ್ಮ ಅಂಬರೀಶ್ ಅವ್ರು ಇಲ್ಲೇ ಅದಾರ. ಕಂಟಿನ್ಯೂಸ್ ಅವರ ವರ್ಕ್ ಮಾಡತ್ತಿದ್ರು ಇದ್ರ ಸಂಬಂಧ. ನಮ್ದು ಗಾಡಿ ಅನ್ಲೋಡ್ ಆಯ್ತಾ. ನಾನು ಇವಾಗ ಬೇರೆ ಕಡೆ ಹೋಗ್ತಿದ್ದೇವೆ. ನಾವಿವಾಗ ದೇವನಹಳ್ಳಿ ಬ್ರಿಡ್ಜ್ ಬಿಟ್ವಿ. ನಾವಿವಾಗ ಹೈವೇ ಕನೆಕ್ಟ್ ಆದ್ವಿ. ದೇವನಹಳ್ಳಿದ ಬೈಪಾಸ್ ಇದೆ. ನಮ್ಮ ಗಾಡಿ ಅನ್ಲೋಡ್ ಆಗ್ಬೇಕಂತಂದ್ರೆ 24 ಗಂಟೆ ಟೈಮ್ ತೊಗೊಂಡ್ರ ಅವ್ರ. ಎಲ್ಲ ಊಟ ಗಾಡಿಯಾಗ, ರೆಸ್ಟನ್ನು ಗಾಡಿ ಒಳಗಡೆ, ಮಲಗಿದ್ದು ಗಾಡಿ ಒಳಗಡೆ. ಮತ್ತು ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲ ಸಖತ್ತಾಗೈತೆ ಅಂತ ಹೇಳ್ಬೋದು. ನಮ್ದು ಗಾಡಿ ಅನ್ಲೋಡ್ ಆಯ್ತು. ಇವಾಗ ನೆಕ್ಸ್ಟ್ ಪಾಯಿಂಟ್ ಲೋಡಿಂಗ್ ಆಗ್ಬೇಕು. ಅದ್ರ ಸಂಬಂಧ ನಾವು ಬೈಪಾಸ್ಗಳು ಸ್ಟಾಪ್ ಮಾಡಿದ್ದೇವೆ. ಇವಾಗ ಲೋಡಿಂಗ್ ಪಾಯಿಂಟ್ ಎಲ್ಲೈತೆ ಅಂತ ಚೆಕ್ ಮಾಡ್ಕೊಳ್ಳೋದೆ. ಅದಾದಮೇಲೆ ಲೋಡಿಂಗ್ ಪಾಯಿಂಟಿಗೆ ಹೋಗೋದೆ. ಅದಾದಮೇಲೆ ಅಲ್ಲಿ ಲೋಡ್ ಮಾಡ್ಕೊಂಡು ಹೊರಟದ. ನಮ್ದು ಲೋಡ್ ಇವಾಗ ಕನ್ಫರ್ಮ್ ಆಗಿ. ಇವಾಗ ಸಂಗಮೇಶ್ ಅಣ್ಣವ್ರ ಗಾಡಿ ಹೊಡತ್ತಾರ. ಅಂಬರೀಶ್ ಅಣ್ಣವ್ರ ರೆಸ್ಟ್ ಮಾಡಕತ್ತಾರ ಇವಾಗ.
ನಾವಿವಾಗ ದೇವನಹಳ್ಳಿ ರೋಡ್ ಅದೇವೆ ಬೆಂಗಳೂರದ. ನೋಡ್ರಿ ಸ್ಟಂಟ್ ಹೆಂಗ್ ಮಾಡ್ತಾರೆ ಇವಾಗ ಇವರ. ನೋಡ್ರಿ ಗಾಡಿ ರನ್ ಆಗತೈತಿ. ರನ್ನಿಂಗ್ ಗಾಡಿ ಒಳಗಡೆ ಇವ್ರ ಮೇಲ್ಗಡೆ ಹೋಗ್ತಾರೆ ನೋಡ್ರಿ. ಡೇರಿಂಗ್ ಮ್ಯಾಚ್ ಬೇಕು ಮತ್ತೆ ಇವ್ರದ. ಫೈನಲಿ ನಾವಿವಾಗ ಆನ್ ದಿ ವೇ. ನಾನು 2 ದಿನ ನಿಮ್ ಜೊತೆ ಇದ್ದೆ, ನಿಮ್ಗೆ ಏನ್ ಅನಿಸ್ತಾ? ಸರ್ ತುಂಬಾ ಖುಷಿ ಆಯ್ತು ನಮಗ ನೀವು ಬಂದಿದ್ದಕ್ಕೂ. ನಾವು ನಮ್ ಕಷ್ಟ, ನಮ್ಮ ಡ್ರೈವರ್ ಕಷ್ಟ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಾಕ ನೀವು ಹೇಳಿದ್ರಲ್ಲ, ಅದು ಒಂದು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಬಂತು ಸರ್ ನನಗ. ಸರ್ ನನಗಂತೂ ತುಂಬಾ ಖುಷಿಯಾಗಿದೆ. ಆದ್ರೆ ಇವಾಗ ನಾನು ನಿಮ್ಮನ್ನ ಕಳಿಸ್ಬೇಕಂತಲೇ ಸ್ವಲ್ಪ ದುಃಖನ ಆಗ್ತಾ ಇದೆ ಸರ್ ನನಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ 2 ದಿನ ನಿಮ್ ಜೊತೆ ನಾವು ಹೆಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಮಗೂ ಗೊತ್ತಿಲ್ಲ ಸರ್. ಆದ್ರ ನಿಮ್ ಜೊತೆ ನಾವು ಹುಬ್ಳಿಲಿದ್ದ ಬೆಂಗಳೂರಿಗೂ ಯಾವ ತರ ಬಂದ್ವಿ ಅಂತಾನೆ ಗೊತ್ತಿಲ್ಲ ಸರ್. ಆದ್ರೆ ಇವಾಗ ನನಗೊಂದು ದುಃಖ ಆಗ್ತಾ ಇರೋದು ಒಂದೇ ಅಂದ್ರೆ ಸರ್ ನಾನು ನಿಮ್ಮನ್ನ ಕಳಿಸ್ಕೊಡ್ತಾ ಇರೋದು. ಇವಾಗ ನಮ್ದು ಸ್ವಲ್ಪ ಲೊಕೇಶನ್ ಚೇಂಜ್ ಆಯ್ತಾ. ನಾವು ಆಕ್ಚುಲಿ ತುಮಕೂರಿಂದ ಲೋಡ್ ಮಾಡ್ಬೇಕು ಅನ್ಕೊಂಡಿದ್ವಿ. ತುಮಕೂರಿಂದ ಲೋಡ್ ಮಾಡಕ್ ಆಗಿಲ್ಲ. ಇವಾಗ ಗೌರಿಬಿದನೂರು ಹೋಗ್ತಿದ್ದೆ. ಗೌರಿಬಿದನೂರಿಂದ ಮಂಗಳೂರಿಗೆ ಪ್ಲಾನಿಂಗ್ ಆಗಿದೆ. ಇವಾಗ ಸ್ವಲ್ಪ ಚೇಂಜ್ ಆಯ್ತಾ. ಇವಾಗ ನಾವು ಗೌರಿಬಿದನೂರು ಹೋಗಿ ಗೌರಿಬಿದನೂರಿಂದ ಮಂಗಳೂರು ಪ್ಲಾನ್ ಮಾಡ್ತಿದ್ದೇವೆ. ಇವತ್ತು ಬೆಳಗ್ಗೆ ಅಂಬರೀಶ್ ಅವರು ಸ್ವಲ್ಪ ಆನ್ಲೋಡಿಂಗ್ ಒಳಗಡೆ ಬ್ಯುಸಿ ಆಗಿದ್ರ, ಬೆಳಗ್ಗೆ ನಾಷ್ಟ ಮಾಡಕ್ ಆಗಿರ್ಲಿಲ್ಲ. ಅದ್ರ ಸಂಬಂಧ ಊಟ ಮಾಡಕತ್ತಾರ ಇವ್ರು. ಇವಾಗ ಊಟ ಮಾಡ್ಲಿ ಅಣ್ಣವ್ರ. ನಾವು ಹೊರಗಡೆ ಹೋಗಿ ನುಸ್ತಾನ ನಾಷ್ಟ ಮಾಡ್ಕೊಂಡ್ ಬಂದ್ಬಿಟ್ಟಿವಿ. ಏನ್ ಮಾಡೋದು, ವರ್ಕ್ ನೋಡ್ರಿ ಹೆಂಗಿರ್ತೈತಿ, ಯಾವ ಟೈಮ್ ಊಟ ಆಕೈತಿ, ಯಾವ ಟೈಮ್ ನಿದ್ದೆ ಆಕೈತಿ ಅನ್ನೋದು ಹೇಳಕ್ ಬರಂಗಿಲ್ಲ. ರಿಯಲಿ ಮಾತ್ರ ಅವ್ರು ಗ್ರೇಟ್ ರೀ. ಮತ್ತ ನೀವು ನೋಡ್ತಿದ್ದೀರಿ ಡ್ರೈವಿಂಗ್ ಅನ್ನ ಅವ್ರ ಎಷ್ಟು ಖುಷಿಯಿಂದ ಮಾಡ್ತಾರಂತಂದ್ರ ಅವ್ರ ರಿಯಲಿ ಗ್ರೇಟ್ ಮಾತ್ರ. ಇವತ್ ನಂದು ಅವ್ರ ಜೊತೆ 3ನೇ ದಿನ ಇದೆ. ನಾನ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡತ್ತೀನಪ್ಪ ಇದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನೊಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ಇವತ್ತು ನಾನು ಊರಿಗೆ ಹೊರಟಿದ್ದೆ ನಾನು. ಯಾಕಂದ್ರೆ ಅವ್ರದ್ದು ಲೊಕೇಶನ್ ಪಾಯಿಂಟ್ ಬೇರೆ ಇತ್ತು, ಲೋಡಿಂಗ್ ಅನ್ಲೋಡಿಂಗ್. ಅವ್ರ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಬರ್ರಿ ನಮ್ ಜೊತೆ ಇವತ್ತು ಮಂಗಳೂರಿಗೆ ಹೋಗೋಣ, ಡೆಫಿನೆಟ್ಲಿ ಮಜಾ ಇರ್ತೈತಿ ಸರ್ ಅಂತಂದ್ರ. ಆ ಸಂಬಂಧ ನಾನು ಹೋಗೋದು ಪ್ಲಾನಿಂಗ್ ಚೇಂಜ್ ಮಾಡ್ಕೊಂಡು ನಾನು ಮಂಗಳೂರಿಗೆ ಹೋಗ್ತಿದ್ದೇನೆ. ಮಂಗಳೂರಿಂದ ಸೀದಾ ಹುಬ್ಳಿ ಪ್ಲಾನ್ ಇದೆ. ಅದನ್ನ ಯಾವ ತರ ಇರ್ತೈತಿ ಅಂತ ಎಕ್ಸ್ಪ್ಲೋರ್ ಮಾಡ್ತೇನೆ, ನಿಮ್ಗೂ ತೋರಿಸ್ತೇನೆ. ಇವಾಗ ಸದ್ಯಕ್ಕಂತೂ ನಾವು ದೊಡ್ಡಬಳ್ಳಾಪುರ ರೀಚ್ ಆದಿವಿ. ಇವಾಗ ಇಲ್ಲಿಂದ ಗೌರಿಬಿದನೂರಿಗೆ ಹೋಗ್ಬೇಕು. ಮಂಗಳೂರು ಲೋಡು. ಮಂಗಳೂರು ಏನ್ ಲೋಡಪ್ಪ ಅಂದ್ರೆ ಸ್ಟೀಲ್ ಲೋಡ್ ಮಾಡಕ್ ಹೋಗ್ತಾ ಇದೀವಿ. ಮಂಗಳೂರು ಇವತ್ತು ನೈಟ್ ಫುಲ್ ಹೋಗಿ ಬೆಳಿಗ್ಗೆ ಅಷ್ಟೊತ್ತಿ ರೀಚ್ ಮಾಡಿ ನಾಳೆ ಖಾಲಿ ಮಾಡಿ ಒಳ್ಳೆ ನಾಳೆನೆ ಲೋಡ್ ಮಾಡೋ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಆದ್ರೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಾವು ಇಲ್ಲಿಂದ 100 ಕಿಲೋಮೀಟರ್ MT ಹೋಗ್ಬೇಕಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಅದೃಷ್ಟದಲ್ಲಿದ್ದ ಇಲ್ಲೇ ಗೌರಿಬಿದನೂರಿಂದ ಮಂಗಳೂರಿಗೆ ಲೋಡ್ ಸಿಕ್ತು. ಅದು ಒಳ್ಳೆ ಒಂದು ಖುಷಿ ವಿಚಾರ. ಆದ್ರೆ ಇನ್ನೊಂದು ನಾಳೆನೆ ಖಾಲಿಯಾಗಿ ನಾಳೆ ಲೋಡ್ ಆದ್ರೆ ಇನ್ನೂ ಫುಲ್ ಖುಷಿ ಆಗೋ ವಿಚಾರಗಳು ಜಾಸ್ತಿ ಇದೆ. ಆದ್ರೆ ನಮ್ಗೆ ಇನ್ನೊಂದ್ ಏನಪ್ಪಾ ದುಃಖ ಆಗುತ್ತಾ ಇತ್ತಂದ್ರೆ ನಮ್ ಸರ್ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ರು. ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸರ್ ನಮ್ ಬಿಟ್ಟು ಹೋಗ್ಬೇಡ್ರಿ, ಮಂಗಳೂರ್ಲಿಂದ ನಿಮ್ಗೆ ಬೇಕಾದ್ರೆ ಹುಬ್ಳಿ ಸೈಡ್ ತುಂಬನ್ ಸರ ನಮ್ ಜೊತೆ ಇರಿ ಅಂತ ಹೇಳಿದ್ವಿ. ಆದ್ರೆ ಆ ಸರ್ ನಮ್ ಮಾತಿಗೆ ಅವ್ರು ಬೆಲೆ ಕೊಟ್ಟು ನಮ್ ಜೊತೆ ಹೋಗ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಇನ್ನೂ ನಮ್ದು ಜರ್ನಿ ಯಾವ ತರ ಇದೆ ಅಂತ ಮುಂದೆ ನೀವು ನೋಡ್ತೀರಿ, ನಾವು ನೋಡ್ತೀವಿ. ನೋಡ್ಕೊಂತಾನೆ ಹೋಗೋಣ. ಯಾವ್ಯಾವ ತರ ಗಾರ್ಡ್ ಸೆಕ್ಷನ್ ಅಲ್ಲಿ ಯಾವ್ಯಾವ ತರ ಅನುಭವ ಆಗುತ್ತಂತ ನಿಮ್ಗೂ ತೋರಿಸ್ತೀವಿ. ನೋಡ್ತಾ ಇರಿ ಹಾಗೆ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಸರ್ ಹೇಗೆ ಅನಿಸ್ತಾ ಇದೆ ಲೈಫ್? ಸರ್ ನೋಡಿ ಸರ್, ಇವಾಗ ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ. ಇವಾಗ ಊಟ ಮಾಡ್ತಾ ಇದ್ವಿ. ಅಡಿಗೆ ಮಾಡ್ಬೇಕು ಅನ್ಕೊಂಡ್ ಸ್ವಲ್ಪ ಟೈಮ್ ಇದಾಗಲಿಲ್ಲ, ಟೈಮ್ ಸಿಗ್ಲಿಲ್ಲ. ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾ ಇದ್ರು. ಹಿಂದಕ್ಕೆ ಹತ್ತು ಮುಂದಕ್ಕೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅಡಿಗೆ ಮಾಡೋಲ್ಲಿ ಒಂದ್ ಸ್ವಲ್ಪ ಲೇಟ್ ಆಯ್ತು. ಇವಾಗ ಹೋಗ್ತಾ ಇದ್ವಿ ಸರ್. ನಮ್ಮ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರ, ನಮ್ ಡ್ರೈವರ್ ಕಷ್ಟ ಇನ್ನೊಬ್ರಿಗೆ ತಿಳಿಸ್ತಾ ಇದ್ರಲ್ಲ, ಅದೊಂದು ನಿಮ್ಗೆ ಎಷ್ಟು ಗಣ ಅದೊಂದು ಖುಷಿ ವಿಚಾರ ಸರ್. ಗ್ರೇಟ್ ಸರ್ ನೀವು. ನಾವಿವಾಗ ದೇವನಹಳ್ಳಿ ಮೇನ್ ರೋಡಿಂದ ಗೌರಿಬಿದನೂರಿಗೆ ಡೈವರ್ಷನ್ ತೊಗೊಂಡ್ವಿ. ಇದು ನಮಗೆ ದೇವನಹಳ್ಳಿಯಿಂದ ಎಕ್ಸಿಟ್ ಪಾಯಿಂಟ್ ಇದೆ. ನಾವಿವಾಗ ಪಿಕಪ್ ಲೊಕೇಶನ್ ಬಂದೈತೆ ಗೌರಿಬಿದನೂರಲ್ಲಿ. ಗಾಡಿ ಇವಾಗ ಸ್ಟಿಲ್ ಲೋಡ್ ಆಗುತ್ತೆ. ಲೋಡ್ ಮಾಡ್ಕೊಂಡು ಇವಾಗ ಮಂಗಳೂರು ಹೋಗ್ತೀವಿ ಇಲ್ಲಿಂದ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಲೊಕೇಶನ್ ರೀಚ್ ಆಗ್ತೀವಿ. ಆಮೇಲೆ ಗಾಡಿ ಲೋಡ್ ಆಗ್ತೈತಿ.
ನಾವು ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಒಳಗಿದ್ದೇವೆ. ನಮ್ದು ಲೊಕೇಶನ್ಗೆ ನೇರ್ ಇದ್ದೀವಿ. ನಾವು ನಮ್ಮ ಲೊಕೇಶನ್ಗೆ ಬಂದೈತೆ. ಇವಾಗ ಲೋಡಿಂಗ್ ಮಾಡೋದು. ಇವಾಗ ನಮ್ಮ ವೆಹಿಕಲ್ನ ರಿಜಿಸ್ಟರ್ ಮಾಡಿಸಿದ್ದೇವೆ ಸೆಕ್ಯೂರಿಟಿ ಹತ್ರ. ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಇವಾಗ ನಮ್ಮ ವೆಹಿಕಲ್ ಲೋಡ್ ಆಗ್ತೈತೆ. ಇವಾಗೆಲ್ಲ ಸೆಕ್ಯೂರಿಟಿಯಲ್ಲೆಲ್ಲ ರಿಜಿಸ್ಟರ್ ಮಾಡಿಸೈತೆ. ಇವಾಗ ಗಾಡಿ ಒಳಗಡೆ ಪಾರ್ಕ್ ಮಾಡ್ತೀವಿ. ಇವಾಗ ನಮ್ಮ ಗಾಡಿನ ಒಳಗಡೆ ಪಾರ್ಕ್ ಮಾಡೈತೆ ಲೋಡಿಂಗಿಗೆ. ಇನ್ನೂ ಟೈಮ್ ತೊಗೊಳತೈತಿ, ಇನ್ನೊಂದು 2-3 ತಾಸು ಆಗ್ತೈತಿ. ಬಟ್ ಒಳಗಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರೋಂಗಿಲ್ಲ, ಅದಕ್ಕೋಸ್ಕರ ಕ್ಯಾಮ್ರಾ ಒಳಗಡೆ ಇರ್ತೈತಿ. ಇವಾಗ ಟೀ ಕುಡಿಯೋಣ, ಟೀ ಕುಡ್ದೆ ಹೋಗೋಣ. ಟೈಮ್ ಇವಾಗ 3 ಗಂಟೆ ಆಗಿದೆ. ಊಟ ಮಾಡ್ಕೊಂಬರೋಣ ಸ್ವಲ್ಪ. ಇಲ್ಲೇ ಒಳಗಡೆ ಕ್ಯಾಂಟೀನ್ ಇದೆ. ನೋಡ್ರಿ, ನಮ್ಮ ಸಂಗಮೇಶ್ ಮತ್ತು ಅಂಬರೀಶ್ ಅವರು ಕುಂತಾರ ಊಟ ಮಾಡೋಕ್ಕೆ. ಆರ್ಡರ್ ಮಾಡ್ರೆ ಇವಾಗ ನಾವು ಊಟ ಮಾಡೋಣ. ಇವಾಗ ನಾವು ಚಪಾತಿ ರೈಸ್ ಹೇಳಿದ್ವಿ, ಬರ್ತೈತೆ, ಊಟ ಮಾಡೋಣ. ನೋಡ್ರಿ ಹೋಟೆಲ್ ಹೆಂಗಿದೆ ಒಳಗಡೆ. ನಾವು ಆರ್ಡರ್ ಮಾಡಿದೆ ಊಟ ಬರೋದು ಇನ್ನೊಂದು 15 ನಿಮಿಷ ಆಗ್ತೈತೆ. 15 ನಿಮಿಷ ಇದು ಊಟ ಮಾಡೋಣ. ಫೈನಲಿ ನಮ್ದು ಊಟ ಬಂತು, ಊಟ ಮಾಡೋಣ. ಇವಾಗ ಆಲ್ರೆಡಿ ಸಂಗಮೇಶನ್ ಅವ್ರು ಊಟ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ರಿ ರೊಟ್ಟಿ ಚಪಾತಿ ಹೆಂಗೆ ಮಾಡ್ತಾರೆ ಇವಾಗ. ಜಾರ್ಖಂಡ್ ಅವ್ರದ್ದು ಊಟ ಇದೆ. ಫೈನಲಿ ಊಟ ಎಲ್ಲ ಆಯ್ತಾ. ಅಂಬರೀಷನ್ ಅವ್ರು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರೆ, ಅದ್ರ ಸಂಬಂಧ ಅವ್ರು ಊಟ ಬೇಡ ಅಂದ್ರೆ. ಬಟ್ ಓಕೆ, ಊಟ ಹೆಂಗಿತ್ತು ಅಂತಂತಂದ್ರೆ ನಾವು ಮನೇಲಿ ಟೈಮ್ ಟು ಟೈಮ್ ಕರೆಕ್ಟ್ ಸಿಗುತ್ತೆ. ಅವ್ರ ಕಷ್ಟ ನಾನು ಫೀಲ್ ಮಾಡಿದ್ದೀನಿ. ಯಾವ ಚಪಾತಿ ಅದ, ಯಾವ ರೈಸ್, ಯಾವ ದಾಲ, ರಿಯಲಿ ಅಷ್ಟು ಕಷ್ಟ ಇದೆ ಲೈಫ್. ಏನು ಮಾಡೋಕ್ಕೆ ಬರೋಂಗಿಲ್ಲ. ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ ಒಳಗಡೆ, ಲೋಡಿಂಗ್ ಅನ್ಲೋಡಿಂಗ್ ಪಾಯಿಂಟ್ ಒಳಗಡೆ ಚಲೋ ಕ್ಯಾಂಟೀನ್ ಫೆಸಿಲಿಟೀಸ್ ಇರೋಂಗಿಲ್ಲ. ದೊಡ್ಡ ದೊಡ್ಡ ಕಂಪ್ನೀಸ್ ಇರ್ತಾವೆ, ಊರು ಹೊರಗಡೆ ಇರ್ತಾವೆ, ಅಲ್ಲಿ ಡಬ್ಬಿ ಅಂಗಡಿ ಇರ್ತಾವೆ. ಅವ್ರು ಏನು ಮಾಡಿದ್ದು ಅದು ಸಿಗ್ತೈತೆ, ಅಷ್ಟು ಮಾತ್ರ ಹೇಳ್ಬೋದು. ಇದೇನಿದೆಲ್ಲ ಲೈಫ್ ನೆವರ್ ಎವರ್ ಲೈಫ್ ಮಾತ್ರ. ರಿಯಲಿ ಡ್ರೈವರ್ ಲೈಫ್ ಏನಿದೆಲ್ಲ ತುಂಬ ಅಂದ್ರೆ ತುಂಬ ಕಷ್ಟ ಇದೆಯಪ್ಪ. ನಮ್ಗೆ ನೋಡೋಕೆ ಅನಿಸ್ತೈತಿ ದೊಡ್ಡ ಗಾಡಿ ಒಳಗೆ ಹತ್ತಾರೆ, ದೊಡ್ಡ ಗಾಡಿ ಹಿಡಿತಾರಂತ, ಬಹಳ ದೊಡ್ಡವ್ರ ಥರ ಅನಿಸುತ್ತೆ. ಮನಸ್ಸಿಂದ ದೊಡ್ಡವರು ಒಪ್ಕೊಳ್ತೀನಿ. ಬಟ್ ಅವ್ರ ಕಷ್ಟಗಳೇನಿದಾವಲ್ಲ, ರಿಯಲಿ 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 ಹ್ಯಾಟ್ಸ್ ಆಫ್ ಟು ದೆಮ್ ಅಷ್ಟೇ ನಾ ಹೇಳ್ಬೋದು. ಇವಾಗ ನಮ್ಮ ಗಾಡಿ ಹತ್ರ ಹೋಗಿದ್ದೇವೆ. ಇನ್ನೂ ನಮ್ದು ಲೋಡಿಂಗ್ ಆಗ್ತೈತೆ. ಇನ್ನೂ ನಮ್ದು ಲೋಡಿಂಗ್ ತೊಗೊಂಡಿದ್ದೆ. ನೋಡೋಣ ಏನೇನಾಗಿದೆ ಅಂತೇಳಿ. ಲೋಡ್ ಆದ ತಕ್ಷಣ ನಾವು ಸೀದಾ ಮಂಗಳೂರು ಇವಾಗ ಅದನ್ನೂ ತೋರಿಸ್ತೀನಿ ನಿಮ್ಗೆ ಹೆಂಗಿರ್ತೈತೆ ಅನ್ನೋದನ್ನು. ಬನ್ನಿ ಹಾಕಿದ್ರೆ ಹೇಳೋಣ. ವ್ಯೂ ಮಾತ್ರ ಸೂಪರ್. ಮಂಗಳೂರು ರೂಟ್ ಚೆನ್ನಾಗಿದೆ. ಜಸ್ಟ್ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ನಮ್ಮ ಗಾಡಿ ಹತ್ರ ಹೊಡ್ತಿದ್ವಿ. ನಾವು ಆಲ್ಮೋಸ್ಟ್ ಅಲ್ಲ ನಾವು ಊಟ ಮುಗಿಸ್ಕೊಂಡ್ರೆ ನಮ್ಮ ಗಾಡಿ ಆ ಕಡೆ ಹೋದ್ವಿ. ಲೋಡಿಂಗ್ ಆಗತ್ತೈತೆ ಅಂತ ಚೆಕ್ ಮಾಡಿದ್ವಿ. ಬಟ್ ಏನೋ ನಮ್ದು ಪಾಳೆ ಬಂದಿಲ್ಲ, ಲೋಡಿಂಗ್ ಆಗೋದು. ಅದ್ರ ಸಂಬಂಧ ಹೊರಗಡೆ ಬಂದ್ವಿ. ಬೆಂಗಳೂರೊಳಗೆ ಮಸ್ತ್ ಬಿಸಿಲೈತೆ. ನಮ್ಮ ಉತ್ತರ ಕರ್ನಾಟಕ ಗಿಚ್ಚು ಮಳೆ ಐತೆ. ಬಟ್ ನೋಡೋಣ ಲೋಡಿಂಗ್ ಯಾವಾಗ ಆಗ್ತೈತೆ ನಾವು ನೋಡ್ಕೊಳ್ಳೆ. ನಮಗೆ ಜಲ್ದಿ ಲೋಡಿಂಗ್ ಆತಂತಂದ್ರೆ ನಾವು ಜಲ್ದಿ ಮಂಗಳೂರು ನೋಡ್ಬೋದು. ಮಂಗಳೂರು ಸೌಂದರ್ಯ ಚೆನ್ನಾಗಿದೆ, ಪ್ರಕೃತಿ ಸೌಂದರ್ಯನ ನಿಮ್ಗೆ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಲೇಟ್ ಆದ್ರೆ ಕತ್ಲಾಗ್ತೈತಿ. ಕತ್ತಲ್ದಾಗ ಟ್ರೈ ಮಾಡ್ತೀವಿ ನಿಮಗೆ ತೋರ್ಸಕ್ಕೆ. ಒಂದು ಸ್ವಲ್ಪ ಬೇಗ ಲೋಡ್ ಆಗ್ಬೇಕಂತಂದು ನಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್. ಇನ್ನೂ ಒಂದು 2 ಗಾಡಿಯಿಂದ ಪಾಳೆ ಇದೆ. ಅದಾದ ತಕ್ಷಣ ನಿಮ್ಗೆ ಒಂದು ಎಲ್ಲ ವ್ಯೂ ಹೆಂಗಿದೆ, ಏನೇನು ಯಾವ ಥರ ಇದೆ ಪ್ಲೇಸ್ ಅಂತ ನಿಮ್ಗೆ ತೋರ್ಸೋಕ್ಕೆ ಇಂಟ್ರೆಸ್ಟ್ ಇದೆ. ಆದಷ್ಟು ಬೇಗ ಲೋಡ್ ಮಾಡ್ಕೊಂಡು ನಿಮ್ಗೆ ಪ್ಲೇಸ್ ಎಲ್ಲ ತೋರಿಸ್ತೀವಿ. ಎಸ್, ಹಾಗಿದ್ರೆ ಹೊಡೋಣ. ಇವಾಗ ಒಳಗಡೆ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಒಳಗಡೆ ಕ್ಯಾಮ್ರಾ ಎಲ್ಲ ಇರೋಂಗಿಲ್ಲ. ಅದ್ರ ಸಂಬಂಧ ನಾನು ಸ್ಟಾಪ್ ಮಾಡಿರ್ತೀನಿ. ಆಮೇಲೆ ಗಾಡಿ ಲೋಡ್ ಬಂದಮೇಲೆ ಮತ್ತೆ ನಾವು ಲಾಗ್ನ ಕಂಟಿನ್ಯೂ ಮಾಡ್ತಿರ್ತೇವೆ. ಓಕೆನಾ? ನಮ್ಮ ಗಾಡಿ ಲೋಡ್ ಹಾಕಿ ಒಳಗಡೆ ಹೋಗ್ತಾ ಇದೆ. ಗಾಡಿನ ಲೋಡ್ ಮಾಡೋಕ್ಕೆ ಒಳಗಡೆ ತೊಗೊಂಡಿದ್ದಾರೆ. ಇನ್ನೂ ಲೋಡ್ ಆಗಿಲ್ಲ, ಕ್ಯೂ ಅಲ್ಲಿ ಇದೆ ಗಾಡಿ. ಟೈಮ್ ಇವಾಗ 6 ಗಂಟೆಗಿದೆ. ಇವಾಗ ನಾವು ಟೀ ಕುಡ್ಕೊಂಡು ಬರೋಣ. ಇವಾಗ ಟೀ ಕುಡಿಯೋಕ್ಕೆ ಕ್ಯಾಂಟೀನ್ ಕೊಟ್ಟಿದ್ದೇವೆ. ಜಸ್ಟ್ ನಾವು ಟೀ ಕುಡ್ದಾಯ್ತು. ನಾವು ಇವಾಗ ವೆಹಿಕಲ್ ಹತ್ರ ಹೊರಡ್ತಿದ್ದೇವೆ. ವೆಹಿಕಲ್ ಲೋಡ್ ಆಗೋದು ಇನ್ನೂ ಎಷ್ಟೊತ್ತಾಗ್ತೈತಿ ಗೊತ್ತಿಲ್ಲ. ವೇಟ್ ಮಾಡೋಣ. ವೇಟ್ ಮಾಡಿದಾದ್ಮೇಲೆ ನಾವು ಇಲ್ಲಿಂದ ಹೊರಡೋಣ. ಇವಾಗ ಹಾಗೆ ಸ್ವಲ್ಪ ನೀರು ತುಂಬ್ಕೊಂಡಾಯ್ತು. ಇವಾಗ ಟೈಮ್ ಇವಾಗ 7:30 ಆಗಿದೆ. ನಮ್ಮ ಗಾಡಿ ಮಾತ್ರ ಇಷ್ಟೇ ಲೋಡ್ ಆಗಿರೋದು. ಇನ್ನೂ 1 ಅವರ್ ಆಗುತ್ತೆ. ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೋಣ. ಹಂಗೆ ಗಾಡಿ ಲೋಡ್ ಆಗುತ್ತೆ ಅಂದ್ಕೊಂಡಿದ್ವಿ. ಇಷ್ಟೊತ್ತಿಗೆ ಹೊರಡ್ಬೇಕಿತ್ತು ನಾವು. ಇನ್ನೂ ಗಾಡಿ ಲೋಡ್ ಆಗಿಲ್ಲ. ಅಂಬರೀಶ್ವರು ನಾವು ಇಷ್ಟೋ ಮಟ್ಟ ಲೋಡಿಂಗ್ ಪಾಯಿಂಟಲ್ಲಿದ್ವಿ. ಇವಾಗ ಹಾಗೆ ಟೀ ಕೂಡ ಬರೋಣ ಬನ್ನಿರಿ ಅಂದ್ರೆ ಹೊರಡ್ತಿದ್ದೇವೆ. ಏನಂತ್ರಿ ಅಂಬರೀಶ್? ಟೈಮ್ ಆಯ್ತು ಸರ. ಇನ್ನೊಂದು ಸ್ವಲ್ಪ ಇದೆ. ಇನ್ನೊಂದು 1 ಅವರ್ನ ಕಮ್ಮಿ ಸರ. 1 ಅವರ್ ಕಮ್ಮಿ ಆಗುತ್ತೆ. ಅಷ್ಟೊಳಗೆ ಲೋಡ್ ಆಗುತ್ತೆ ಸರ. ಅದಾಗಿ ಲೋಡ್ ಆದ ತಕ್ಷಣ ತಡಪಲೆಲ್ಲ ಹಾಕ್ಕೊಂಡು ಇನ್ನೂ 1 ಅವರಲ್ಲಿ ಬಿಲ್ ಬರುತ್ತೆ. ಹೋಗ್ತಾ ಇರೋದೆ. ಎಸ್ ಸರ್. ಓಕೆ ಸರ್. ನೋಡ್ರಿ ಎಷ್ಟೊಂದು ಗಾಡಿಗಳು ಬಂದಿದ್ದಾವೆ ಲೋಡ್ ಆಗತ್ತೆ ಅಂತ. ಇವಾಗ ನೈಟ್ ಲೋಡ್ ಆಗ್ತಾವಿಲ್ಲ ಗೊತ್ತಿಲ್ಲ. ಮೇ ಬಿ ಬೆಳಗ್ಗೆನ ಲೋಡ್ ಮಾಡ್ಬೋದು ಇವ್ರು.
ದೊಡ್ಡ ದೊಡ್ಡ ಕಂಪ್ನೀಸ್ ಇದಾವೆ ಮಾತ್ರ ನನಗೆ ಗೊತ್ತಿರಲಿಲ್ಲಪ್ಪ ಆ್ಯಕ್ಚುಲಿಗೆ. ಒಳಗಡೆ ಪ್ರಪಂಚನೇ ಇದೆ, ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿದೆ. ನಿನ್ನೆದು ಬೇರೆ ಪ್ರಪಂಚ, ಇವತ್ತಿಂದೇ ಬೇರೆ ಪ್ರಪಂಚ. ಇನ್ನೂ ತಿಳ್ಕೊಳ್ಳೋ ತುಂಬಾ ಇದೆ ನಿಜವಾಗ್ಲು. ಇವೇ ನೋಡ್ತಿದ್ದೀರಿ ನೀವು, ಇವೆಲ್ಲ ಗಾಡಿ ಲೋಡ ನಿಂತಿರೋದ. ಇವಾಗ ಬಿಲ್ಲಿನ ಸಂಬಂಧ ವೇಟ್ ಮಾಡತ್ತಿರೋ. ಬಿಲ್ ಆದ ತಕ್ಷಣ ಎಲ್ಲ ಚೆನ್ನೈ, ಕೊಚ್ಚಿನ್, ಕೊಯಂಬತ್ತೂರು, ಕರ್ನಾಟಕ, ಹೈದರಾಬಾದ್, ಮಂಗಳೂರು, ಹಾಸನ, ಶಿವಮೊಗ್ಗ ಎಲ್ಲ ಕಡೆ ಹೋಗ್ತಾ ಇರ್ತಾವೆ. ಆಲ್ಮೋಸ್ಟ್ ಸುಮಾರು 3 ದಿನದಿಂದ ನಾನು ಟ್ರಕ್ ಡ್ರೈವರ್ ಲೈಫ್ನ ಎಕ್ಸ್ಪ್ಲೋರ್ ಮಾಡಕತ್ತೀನಿ. ರಿಯಲಿ ಎಂಜಾಯ್ಡ್ ಲಾಟ್ ಅಂತ ಹೇಳ್ತೀನಿ. ಒಬ್ಬೊಬ್ಬರಿಗೆ ಟ್ರಕ್ ಡ್ರೈವರ್ ಒಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರ, ಒಂದೊಂದು ಅನುಭವನ ಶೇರ್ ಮಾಡ್ಕೊತಾರ. ರಿಯಲಿ ಒಂಥರ ಭಯ ಆಗತ್ತಪ್ಪ ಕೇಳ್ಕೊಂಡ್ರೆ, ಒಂಥರ ಖುಷಿನೂ ಅನ್ಸುತ್ತೆ. ನಾವು ಇವಾಗ ಕ್ಯಾಂಟೀನ್ ಕಾರ್ಡ್ ಹೊಡ್ತಿದ್ದೇವೆ. ನಾವು ಇವಾಗ ಕ್ಯಾಂಟೀನಿಗೆ ಬಂದ್ವಿ. ನಾವು ಇನ್ನೊಂದ್ಸಲಿ ಟೀ ಕುಡಿಯೋಣ ಅಂತ ಬಂದ್ವಿ. ಟೀ ಇಲ್ಲ, ಸರ್ ಊಟ ಸ್ಟಾರ್ಟ್ ಆಗಿದೆ, ಊಟ ಮಾಡಿ ಅಂತಂದ್ರು. ಏನು ಮಾಡೋದು, ಕೊಡ್ತಿದ್ದೆ ಮತ್ತೆ ರೀತಿ ನೋಡಿ. ಹಿಂಗೆ ನೋಡ್ರಿ ಹೆಂಗೆ ಟ್ರಕ್ ಡ್ರೈವರ್ ಲೈಫ್ ಅಂತಂದ್ರೆ ಅಲೆಮಾರಿ ಜೀವನ ಇದ್ದಂಗೆ. ಎಲ್ಲಿ ಏನು ಸಿಗ್ತೈತಿ ಗೊತ್ತಾಗಂಗಿಲ್ಲ, ಸುಮ್ಮನೆ ಸಿಕ್ಕಿ ತಿನ್ಕೊಂಡು ಹೋಗ್ತಾ ಇರೋದು. ಹಂಗೆ ಒಂದು ರೌಂಡ್ ಹೊರಗಡೆ ಹೋಗೋಣಪ್ಪ, ಸಾಕಾತು ಕೂತ್ಕೊಂಡು. ಇವತ್ತಿಗೆ ನಾನು 3ನೇ ದಿನ ಇವ್ರ ಜೊತೆ ಇರೋದ. ಇನ್ನೂ 2 ದಿನ ಹೋಗ್ಬೋದು ನಾನು ಹುಬ್ಳಿ ರೀಚ್ ಆಗೋದ. ಬಟ್ ರಿಯಲಿ ಗ್ರೇಟ್ ಲೈಫ್ ಎಕ್ಸ್ಪೀರಿಯನ್ಸ್. ಫೈನಲಿ ನಮ್ಮ ಗಾಡಿ ಲೋಡ್ ಆತ. ಗಾಡಿ ಹೊರಗಡೆ ತೆಗಿತೇವೆ. ಮತ್ತು ಇವಾಗ ವೇಟ್ ಚೆಕ್ ಮಾಡ್ಕೊಂಡು ಬರೋಣ. ಚೆಕ್ ಮಾಡ್ಕೊಂಡೆ ಬಿಲ್ ಮಾಡ್ಸ್ಕೊಂಬಂದು ಹೊಡೋಣ. ಗಾಡಿ ಲೋಡ್ ಆಗಿ ಇವಾಗ ಹೊರಗಡೆ ಬರ್ತಾ ಇದೆ. ಇವಾಗ ಗಾಡಿ ಎಷ್ಟು ಕೆಪಾಸಿಟಿ ಇದೆ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾರೆ ಇವಾಗ ವೇವಿಂಗ್ ಮೆಷಿನ್ ಮೇಲೆ. ಗಾಡಿ ಟೋಟಲ್ ವೇಟ್ ಎಷ್ಟು ಹಾಕಿದ್ದಾರೆ ಅಂತ ಚೆಕ್ ಮಾಡ್ತಿದ್ದಾರೆ ಇವಾಗ ಚೆಕ್ ಮಾಡ್ಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಇಲ್ಲಿಂದ ಹೊಡೋಣ ಇವಾಗ. ಅಣ್ಣ ಓಕೆನಾ? ಇವಾಗ ನೋಡತ್ತೀರಿ ಸಂಗಣ್ಣ ಮತ್ತು ಅಂಬರೀಷ್ ಅವ್ರ ಗಾಡಿಗೆ ತಡ್ಪಲ್ ಹಚ್ಚತ್ತಾರ. ಅಣ್ಣ ಎಷ್ಟೊತ್ತಾಗೈತೆ ಅಣ್ಣ ತಡ್ಪಲ್ಲ? ಹೌದಣ್ಣ, ಆಲ್ಮೋಸ್ಟ್ ಮುಗೀತಲ್ಲ? ಲೋಡ್ ಆಗೈತಿ, ಮಟ್ರೆ ನೀರು ಬೀಳಬಾರ್ದು ಅಂತ ಹೇಳಿ ತಾಡ್ಪಲ್ ಹಚ್ಚತ್ತಾರ. ಅಂಬರೀಷ್ ಅಣ್ಣ? ಎಸ್ ಸರ್. ಗಾಡಿ ಲೋಡು ಅನ್ಲೋಡ್ ಮಾಡಿಬಿಡ್ಬೋದು. ಮಾಡಿದ ಆದ್ಮೇಲೆ ಅದು ಮಟೀರಿಯಲ್ ತಾಡ್ಪಲ್ ಹಾಕೋದು ಏನೈತಲ್ರಿ, ಹೆವಿ ತ್ರಾಸ ಐತಿ ಮಾತ್ರ. ಆಲ್ಮೋಸ್ಟ್ ಅಲ್ಲ ತಡ್ಪಲ್ ಹಾಕೈತ. ತಡ್ಪಲ್ ಇವಾಗ ನಾವು ಹಗ್ಗ ಹಾಕಕತ್ತೇವೆ. ಇವಾಗ ಗಾಡಿ ಲೋಡ್ ಮಾಡೈತ, ಅದಕ್ಕೆ ತಾಡ್ಪಲ್ಲಿ ಹಾಕಿನೂ ಆಯ್ತು, ತಾಡ್ಪಲ್ಲಿ ಹಗ್ಗ ಆಯ್ತು. ಇವಾಗ ಮಟೀರಿಯಲ್ ಏನೂ ಆಗಬಾರ್ದು ಅಂತೇಳಿ ಇವಾಗ ಬೆಲ್ಟ್ ಹಾಕತ್ತೀವಿ. ಗಾಡಿನ ಲೋಡ್ ಮಾಡೈತೆ, ಅದಕ್ಕೆ ತಾಡ್ಪಲ್ ಹಾಕೈತೆ, ತಾಡ್ಪಲ್ಲಿಗೆ ಹಗ್ಗ ಕಟ್ಟಾಯ್ತು. ಮಟೀರಿಯಲ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬಾರ್ದು ಅಂತೇಳಿ ಬೆಲ್ಟ್ ಹಾಕತ್ತೀವಿ. ಇವಾಗ ಬೆಲ್ಟ್ ಹಾಕಿದ್ಮೇಲೆ ಬಿಲ್ಲಿಂಗ್ ಮಾಡಿಸೋದಾದ್ಮೇಲೆ ಹೊಡೋಣ. ಇದು ನೀವು ನೋಡ್ತಿದ್ದೀರಿ ಎಷ್ಟೊಂದು ಗಾಡಿಗಳಿದಾವೆ. ಇವೆಲ್ಲ ಲೋಡ್ ಆದ್ವು. ಇವಾಗ ಇಲ್ಲಿಂದ ಹೊಡ್ತಾವೆ. ಇವಾಗ ನೋಡ್ರಿ ನಮ್ಮ ಸಂಗಮೇಶ್ ಅಣ್ಣವ್ರ ಗಾಡಿ ಬಗ್ಗೆ ಎಷ್ಟು ಕೇರ್ ತೊಗೊಂತಾರೆ ಅನ್ನೋದ, ಮಟೀರಿಯಲ್ ಬಗ್ಗೆ ಎಷ್ಟು ಕೇರ್ ತೊಗೊಂತಾರೆ ಅಂತ ಹೇಳಿ. ಯಪ್ಪ ರಿಯಲಿ ಗ್ರೇಟ್ ಮಾತಾರ. ಅಲ್ಲಿ ಮ್ಯಾಲ ಅಂಬರೀಷ್ ಅಣ್ಣವ್ರು ಕುಂತಾರ, ಬೆಲ್ಟ್ ಹಾಕತ್ತಾರ. ಎಲ್ಲೆಲ್ಲಿ ಬೆಲ್ಟ್ ಹಾಕೋಣ ಅಂತ ಅಲ್ಲಿ ವಿಚಾರ ಮಾಡತ್ತಾರ ಅವ್ರು. ನೋಡ್ರಿ ಹೆಂಗ ಬೆಲ್ಟ್ ಟೈಟ್ ಮಾಡತ್ತಾರ ಇವ್ರ. ಹೆವಿ ಟೈಟ್ ಆತ್ ಮಾತ್ರ, ಮಿಸ್ ಆಡಂಗಿಲ್ಲ ಮಟೀರಿಯಲ್. ಇದು ಫೈನಲ್ ಬೆಲ್ಟ್ ಇದೆ, ಲಾಸ್ಟ್ ಬೆಲ್ಟ್ ಹಾಕತ್ತೀವಿ ಇವಾಗ. ಟೈಮ್ ಇವಾಗ ನೈಟ್ 9:24 ಆಗಿದೆ. ಗಾಡಿ ಎಲ್ಲ ರೆಡಿ ಆಯ್ತು, ಬಿಲ್ಲಿಂಗು ಸಿಗ್ತಾ ನಮಗೆ ಇವಾಗ. ಇದೇ ಕ್ಯಾಂಟೀನಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡೆ ಬಿಟ್ಬಿಡೋಣ. ಬಿಟ್ಟರೆ ಸೀದಾ ಮಂಗಳೂರೇ ಹೊರಡೋದು. ನಾವು ಇವಾಗ ಊಟ ಮಾಡಕ್ಕೆ ಹೊಡ್ತಿದ್ದೇವೆ.
ಊಟ ಮಾಡಿ ಬಂದಿದ್ವಿ, ಬಟ್ ಲೇಟ್ ಆಗಿರೋದ್ರಿಂದ ಊಟ ಎಲ್ಲ ಕ್ಲೋಸ್ ಆಯ್ತಾ. ಇವಾಗ ನಾವು ಹೊಡ್ತಿದ್ದೇವೆ. ಇವಾಗ ಗಾಡಿನ ಮತ್ತೆ ಫೈನಲ್ ಮೆಜರ್ಮೆಂಟಿಗೆ ತೊಗೊಂಬಂದಾರ ವೇಟೇಜ್ ಚೆಕ್ ಮಾಡೋಕೆ. ಗಾಡಿ ಹಾಕಿದ್ದೇವೆ ನಾವು. ಇವಾಗ ಇದೇ ನೋಡ್ತಿದ್ದೀರಿ, ಲೋಡ್ ಆದಮೇಲೆ ಎಲ್ಲ ತಾಡಪಲ್ ಹಾಕಿ ಹಗ್ಗ ಹಾಕಿ ಕ್ಲ್ಯಾಂಪ್ ಹಾಕಿದ್ಮೇಲೆ ಮತ್ತೆ ಫೈನಲ್ ಚೆಕ್ ಮಾಡಕತ್ತಾರ, ವೇಟ್ ಮಾಡಕತ್ತಾರ. ಇದೆಲ್ಲ ಬಿಲ್ಲೆಲ್ಲ ಬಂದಾಯ್ತಾ. ಇವಾಗ ಹೊಡೋದು. ಇವಾಗ ಫೈನಲ್ ಎಲ್ಲ ಚೆಕ್ ಆಯ್ತಾ. ನಮ್ಮ ಗಾಡಿ ಇವಾಗ ಹೊರಗಡೆ ಹೋಗ್ತಾ ಇದೆ. ಟೈಮ್ ಇವಾಗ ನೈಟ್ 9:43 ಆಗಿದೆ. ಎಲ್ಲ ಕಂಪ್ನಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಗಾಡಿ ಹೊರಗಡೆ ಬರ್ತಾ ಇದೆ. ನೈಟ್ ಇವಾಗ 9:50 ಆಗಿದೆ. ಇವಾಗ ನಾವು ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಇವಾಗ ಹೊಡ್ತಿದ್ದೇವೆ. ನಮಗೆ ಇವಾಗ ರೈಡರ್ ಬಂದ್ಬಿಟ್ಟು ಸಂಗಮೇಶ್ ಅವ್ರು ಇದ್ದಾರೆ, ಮತ್ತು ಅಂಬರೀಶ್ ಅಣ್ಣವ್ರು ಇಷ್ಟು ಮಟ್ಟ ಗಾಡಿ ಎಲ್ಲ ಕ್ಲೀನ್ ಮಾಡಿ ಗಾಡಿ ಪೂಜೆ ಮಾಡಿದ್ರ. ಮಸ್ತ್ ಆಗೈತೆ ಗಾಡಿ ಕ್ಯಾಬಿನ್ ಎಲ್ಲ. ಹೊಡೋಣ ಇವಾಗ ಗೌರಿಬಿದನೂರು ಬಿಡಾಕ್ತೀವಿ ಇವಾಗ. ಸಂಗಮೇಶ್ ಅಣ್ಣ, ಹ್ಯಾಪಿ ಜರ್ನಿ. ಯಸ್ ಸರ್, ಗ್ರೇಟ್. ಅಣ್ಣ, ಏನ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಇವತ್ತ ಗಾಡಿ ಖಾಲಿ ಆಗ್ಬಿಟ್ಟು ಇವತ್ತ ಲೋಡ್ ಮಾಡ್ತಾ ಇದೀವಿ. ತುಂಬಾ ಖುಷಿ. ನಾಳೆ ಬೆಳಗ್ಗೆ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ತುಂಬಾ ಅಂದ್ರೆ ತುಂಬಾ ಖುಷಿ. ನೈಟ್ ಜರ್ನಿ ಮತ್ತಿಡು ಒಂದ್ ಸ್ವಲ್ಪ ಹ್ಯಾಪಿ ಜರ್ನಿ ಅಂತ ಹೇಳ್ಬೋದು. ಆರಾಮ್ ಹೋಗ್ತಾ ಇದೀವಿ ಸರ್, ಏನು ಟೆನ್ಷನ್ ಇಲ್ಲ. ಎಲ್ಲ ಬಿಲ್ ರೆಡಿ ಆಗಿದೆ, ತಡಪಲ್ ಹಾಕಿದೀವಿ, ಏನೋ ಪ್ರಾಬ್ಲಮ್ ಇಲ್ಲ. ಆರಾಮ್ ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಸೇಫ್ ಜರ್ನಿ ಸರ್. ಓಕೆ. ನಾವು ಇವಾಗ ಆಂಧ್ರ ಬಾರ್ಡರ್ ಇದ್ದೀವಿ, ರೈಲ್ವೆ ಪಾಸಿಂಗ್ ಹತ್ರ ನಿಂತಿದ್ದೀವಿ. ರೈಲ್ವೆ ಬಂದ್ರೆ ಬಿಡ್ತೀವಿ ನಾವು ಇವಾಗ. ರೈಲ್ವೆ ಆ ಸೈಡ್, ರೈಲ್ವೆ ಬ್ರಿಡ್ಜ್ ಆ ಸೈಡ್ ಪಾಸ್ ಆದ್ರೆ ಕರ್ನಾಟಕ ಈ ಸೈಡ್ ಆಂಧ್ರ. ಓಕೆ. ಸರ್, ನೀವು ನಮ್ಮ ಜೊತೆ ಬಂದಿದ್ದೀರಾ, ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಸರ್ ನಮ್ಮ ಡ್ರೈವಿಂಗ್ ಲೈಫ್? ಸರ್, ನಿಜ ಹೇಳ್ತೇನೆ, ರಿಯಲಿ ಎಷ್ಟು ಕಷ್ಟ ಇದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಅದು ಇವತ್ತು 3ನೇ ದಿನ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು. ನನಗೆ ಗೊತ್ತಿದೆ ಏನಪ್ಪ ಅಂತಂತಂದ್ರೆ ಯಾವ ಟೈಮಲ್ಲಿ ನಿಮಗೆ ರೆಸ್ಟ್ ಆಗುತ್ತೆ, ಯಾವ ಟೈಮಲ್ಲಿ ರೆಸ್ಟ್ ಆಗಲ್ಲ, ಯಾವ ಟೈಮಲ್ಲಿ ಊಟ ಸಿಗುತ್ತೆ, ಯಾವ ಟೈಮಲ್ಲಿ ಊಟ ಸಿಗಂಗಿಲ್ಲ, ಯಾವ ಟೈಮಲ್ಲಿ ಲೋಡಿಂಗ್ ಆಗುತ್ತೆ, ಯಾವ ಟೈಮಲ್ಲಿ ಲೋಡಿಂಗ್ ಆಗಂಗಿಲ್ಲ. ಇದೆಲ್ಲ ಕನ್ಸಿಡರೇಷನ್ ಮಾಡಿದ್ರೆ ನಿಮ್ಮ ಲೈಫ್ ರಿಯಲಿ ಕಷ್ಟ ಇದೆ ಸರ್. ಗಾಡಿ 9 ಗಂಟೆಗೆ ಲೋಡ್ ಆಗಿದೆ. ಕಂಪ್ನಿಯಿಂದ 9 ಗಂಟೆಗೆ ಹೊರಗಡೆ ಬಂದು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡ್ರೆ ನಾವು ಇವಾಗ ಆನ್ ದಿ ವೇ ಟು ದೊಡ್ಡಬಳ್ಳಾಪುರ ಇದ್ದೇವೆ. ಟೈಮ್ ಇವಾಗ 11:30 ಆಗಿದೆ. ಪ್ರಾಬ್ಲಮ್ ಏನಪ್ಪ ಅಂತಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಡೀಸೆಲ್ ರೊಕ್ಕ ಕೊಡ್ಬೇಕು. ಕಾಲ್ ಮಾಡಕತ್ತ 40 ನಿಮಿಷ ಆಯ್ತು. ಏನು ಮಾಡಕತ್ತಾರ ಏನೋ ಗೊತ್ತಿಲ್ಲ. 5 ನಿಮಿಷ ಅನ್ನಕತ್ತಾರ. ನಮಗೆ 40 ನಿಮಿಷ ಆಗೈತಿ, ಇನ್ನೂ ಅವ್ರಿಗೆ 5 ನಿಮಿಷ ಆಗಿಲ್ಲ. ನಮ್ಮ ಡ್ರೈವರ್ ಇಬ್ಬರಿಗೂ, ಸಂಗಮೇಶ್ ಅಣ್ಣವ್ರಿಗೆ ಮತ್ತು ಅಂಬರೀಶ್ ಅಣ್ಣವ್ರಿಗೆ ಏನು ಮಾಡ್ಬೇಕು ಗೊತ್ತಾಗೈತಿ. ಬಟ್ ಅವ್ರಿಗೆ ತ್ರಾಸ ಏನಿದೆ ಅಲ್ಲ, ರಿಯಲಿ ಏನು ಮಾಡೋಕ್ಕಾಗಂಗಿಲ್ಲ. ಅಷ್ಟು ತ್ರಾಸ ಐತೆ ಅವ್ರ ಜೀವನ. ಬಟ್ ಏನು ಹೇಳ್ತಾರ ಅಂತಂತಂದ್ರೆ ಏನು ಮಾಡೋಕೆ ಬರಂಗಿಲ್ಲ ಸರ್. ಇದೇ ಲೈಫ್, ಹೋಗಬೇಕೆಲ್ಲರಿ ಅಡ್ಜಸ್ಟ್ ಮಾಡ್ಕೊಂಡು ಅಂತಾರ. ಅವ್ರು ಮೆಚ್ಚಬೇಕು ಮಾತು ಈ ಮಾತಿಗೇನ. ಏನು ಹೇಳ್ತಾರ ಮಾತಾಡ್ಸ್ತೀನಿ ಇವಾಗ, ನೋಡೋಣ. ಸರ್, 9 ಗಂಟೆ ಲೋಡ್ ಆಗಿದೆ ಗಾಡಿ. 9 ಗಂಟೆಗೆ ಬಿಲ್ ಬಂದಿದೆ, ಎಲ್ಲ ಔಟ್ ಆಗಿದ್ದೀನಿ. ಅವತ್ತೇ ಔಟ್ ಆಗಿದ್ದೀನಿ. ಇಲ್ಲಿ ಬಂದು 1 ಅವರ್ ಆಯ್ತು. ಇವಾಗ ನೋಡಿದ್ರೆ 11 ಪೋನೆ 2 ಅವರ್ ಆಯ್ತು ಸರ್. ಇಲ್ಲಿ ಬಂದು ನಿಂತು ಡೀಸೆಲ್ ಹಾಕ್ಸ್ಬೇಕು. ಟ್ರಾನ್ಸ್ಪೋರ್ಟ್ನವರು ಇನ್ನೂ ಅಮೌಂಟ್ ಹಾಕ್ತಾಯಿಲ್ಲ. ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. 200 ಹಾಕ್ತಿರಲ್ಲ, ಬರೀ 5 ನಿಮಿಷ ಅಂತ ಹೇಳ್ತಾರೆ. ಇವಾಗ ನೋಡಿದ್ರೆ 5 ನಿಮಿಷ ಆಗಿದೆ, ಎಲ್ಲ ಆಗಿದೆ. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಏನು ಮಾಡ್ತಾ ಇದ್ರು ಒಂದು ಗೊತ್ತಾಗ್ತಾ ಇಲ್ಲ. ನಮಗೆ ನೋಡಿದ್ರೆ ನಿದ್ದೆ ಬರ್ತಾ ಇದೆ. ಇವಾಗ ಗಾಡಿ ಹೋಗಿ ಓಡಿಸ್ಬೇಕು. ಅವರು ಅಮೌಂಟ್ ಹಾಕಿದ್ರೆ ಗಾಡಿ ಓಡಿಸೋದು, ಇಲ್ಲ ಅಂದರೆ ಏನು ಮಾಡಕ್ಕೆ ಬರಲ್ಲ ಸರ್. ಸುಮ್ಮನೆ ನಿಂದ್ರದು. ಅವರು ಎಷ್ಟು ಗಂಟೆ ಹಾಕ್ತಾರೆ ನೋಡಬೇಕು, ನೋಡ್ಕೊಂಡು ಮತ್ತೆ ಫೋನ್ ಮಾಡಬೇಕು. ಫೋನ್ ಮಾಡ್ಕೊಂಡು ಎಷ್ಟೈತೆ ನಾಳೆ ಗಾಡಿ ಖಾಲಿ ಮಾಡ್ಬೇಕಂತ ಒಂದು ತಲೆಯಾಗಿದೆ ಸರ. ಆದಷ್ಟು ಅವ್ರು ಫೋನ್ ರಿಸೀವ್ ಮಾಡ್ತಾರಂತ ಒಂದು ನಂಬಿಕೆನೇ ಐತೆ ಸರ. ನೋಡೋಣ, ಟ್ರೈ ಮಾಡ್ತೀನಿ ಸರ್. ಬೆಸ್ಟ್ ನೋಡ್ರಿ, ನಾವು ಟ್ರೈ ಮಾಡಕತ್ತೇವೆ. ಕಾಲ ಪಿಕ್ ಮಾಡೋದು ನಮ್ಮ ಅವ್ರಿಗೆಲ್ಲ ಅರ್ಥ ಆಗ್ತದೆ ಸರ್.
ಬರೀ ಅವ್ರದ್ದಷ್ಟೇ ಯೋಚನೆ ಮಾಡಿದ್ರೆ ನಮ್ಮ ಡ್ರೈವರ್ ಕಷ್ಟಗಳು ಯಾರು ಅರ್ಥ ಮಾಡ್ಕೊತಾರ? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ನೀವು ಕರೆ ಮಾಡುತ್ತಿದ್ದ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನ. ಆ ಕಡೆ ನೋಡಿದ್ರು ಇವಾಗ 1 ಅವರ್ ಆಯ್ತು, 1 ಅವರ್ 2 ಅವರ್ ಆಯ್ತು, ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ. ಇಷ್ಟೊತ್ತನ ಬಂಕ್ ಓಪನ್ ಇತ್ತು, ಇವಾಗ ಬಂಕ್ನು ಕ್ಲೋಸ್ ಆಯ್ತು. ಮಧ್ಯಾಹ್ನ ಊಟ ಮಾಡಿದ್ವಿ, ಇವಾಗ 12 ಗಂಟೆ ಆಯ್ತು, ಪುಣೆ 12 ಗಂಟೆ ಆಯ್ತು. ಆ ಕಡೆ ನೋಡಿದ್ರು ಹೋಟೆಲು ಇಲ್ಲ, ಈ ಕಡೆ ನೋಡಿದ್ರು ಊರೂ ಇಲ್ಲ, ಎಲ್ಲಿಯೂ ಇಲ್ಲ. ಅಣ್ಣ ರಸ್ತಾದ ನಿಂತು ಬಿಟ್ಟಿವಿ ಸರ. ಏನು ಯಾಕಡೆ ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ನೋಡೋಣ ಸರ್, ಏನೋ ಒಂದು ಅಡ್ಜಸ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಸರ. ಅಡ್ಜಸ್ಟ್ ಮಾಡ್ತೀನಿ, ಅವ್ರಿಗೆ ಏನೋ ಒಂದು ಟ್ರೈ ಮಾಡ್ಕೊಂಡು ಮುಂದಿಲ್ದ ನೋಡೋದು ಸರ್. ಟೈಮ್ ಇವಾಗ ರಾತ್ರಿ 11 ಗಂಟೆ 45 ನಿಮಿಷ ಆಗಿದೆ. ನಾವು ಇವಾಗ ಆನ್ ದಿ ವೇ ಟು ದೊಡ್ಡಬಳ್ಳಾಪುರ ರೋಡಲ್ಲಿದ್ದೇವೆ. 2 ಅವರ್ ಆಯ್ತು ನಾವು ಟ್ರಾನ್ಸ್ಪೋರ್ಟೇಷನ್ ಆಫೀಸಿಗೆ ಫೋನ್ ಹಚ್ಚಾತ, ಡೀಸೆಲ್ ಹಾಕೋಕೆ ರೊಕ್ಕ ಹಾಕ್ರಿ ಅಂತೇಳಿ. ಬಟ್ ರೊಕ್ಕ ಅಂತೂ ಬರಲಿಲ್ಲ, ಊಟ ಅಂತೂ ಇಲ್ಲ. ನಾವಂತೂ ಇಲ್ಲೇ ಮಲ್ಕೊಳ್ಳೋದು ಫಿಕ್ಸ್. ಇವಾಗ ಬೆಳಗ್ಗೆ ಅವ್ರ ಆಫೀಸ್ ಓಪನ್ ಆಗಿಂದ ರೊಕ್ಕ ಹಾಕ್ತಾರೋ ಅಂತ ನಂಬಿಕೆ, ಏನಾಗುತ್ತೋ ಗೊತ್ತಿಲ್ಲ. ಸೊ ದ್ಯಾಟ್ ಎಂದಿನಂತೆ ಇವತ್ತಿನ ಲವ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.